ಕರ್ನಾಟಕದಲ್ಲೇ ಇತಿಹಾಸ ಸೃಷ್ಟಿಸಿದ ಕೃಷಿ ಸಚಿವರ ಜನಪರ ನಡೆ. ಯಶಸ್ವಿಯಾಯಿತು ದೇವರ ಮಲ್ಲನಾಯಕನಹಳ್ಳಿ ವ್ಯಾಪ್ತಿಯ ಕಂದಾಯ ಕಾರ್ಯಕ್ರಮ. ಹೌದು, ಇಡೀ ಕರ್ನಾಟಕದಲ್ಲಿಯೇ ಇದೊಂದು ವಿಶೇಷ ಪ್ರಯತ್ನ. ಆಸ್ತಿ ಹಕ್ಕುಪತ್ರ ಹಾಗೂ ಮತ್ತಿತರ ದಾಖಲೆಗಳ ವಿಚಾರದಲ್ಲಿ ಸಮಸ್ಯೆ ಎದುರಿಸ್ತಾ ಇದ್ದ ನಾಗಮಂಗಲದ ಜನತೆ ಈಗ ನಿಟ್ಟುಸಿರು ಬಿಡುವಂತಾಗಿದೆ. ಇದಕ್ಕೆ ಕಾರಣ ಮಂಡ್ಯ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದಂತಹ ಶ್ರೀ ಎನ್ ಚಲುವರಾಯಸ್ವಾಮಿಯವರು ಕೈಗೊಂಡ ಈ ಕಂದಾಯ ಕಾರ್ಯಕ್ರಮ. ಹಲವು ತಿಂಗಳುಗಳಿಂದ ನಾಗಮಂಗಲದ ಪ್ರತಿ ಪಂಚಾಯಿತಿ ವ್ಯಾಪ್ತಿಯಲ್ಲಿಯೂ ಈ ಕಂದಾಯ ಕಾರ್ಯಕ್ರಮ ನಡೀತಾ ಇದ್ದು, ನಾಗಮಂಗಲ ತಾಲೂಕಿನ ದೇವರ ಮಲ್ಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಇದರ ವ್ಯಾಪ್ತಿಯಲ್ಲಿ ಬರುವ ರಾಮೇನಹಳ್ಳಿ, ಮಾದಹಳ್ಳಿ, ದೇವಲಾಪುರ ಹೋಬಳಿಯ ದೊಡ್ಡ ಉಪ್ಪಳ ಗ್ರಾಮ, ಹದಮಗೆರೆ ಗ್ರಾಮ, ತೂಬಿನಕೆರೆ ಗ್ರಾಮಗಳಲ್ಲಿ ಕಳೆದ ಡಿಸೆಂಬರ್ 18 ಗುರುವಾರದಂದು ಎಸಿ ಶ್ರೀ ಶ್ರೀನಿವಾಸ್ ಕುಪ್ಪೆ, ಸಚಿವರ ಪುತ್ರ ಹಾಗೂ ಮಂಡ್ಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸಚಿನ್ ಚಲುವರಾಯಸ್ವಾಮಿ ಹಾಗೂ ಉಮೇಶ್ ಎಲ್ಪಿ, ತಹಶೀಲ್ದಾರ್ ಶ್ರೀ ಆದರ್ಶ್, ಪಿಡಿಒ ವಿಜಯಕುಮಾರಿ, ಆರ್ಐ ಮಾದೇಶ, ಬಿಎಇಒ ಕಾರ್ಯಕರ್ತರು ಸೇರಿದಂತೆ ಸಂಬಂಧಪಟ್ಟವರೊಂದಿಗೆ ದೇವರ ಮಲ್ಲನಾಯಕನಹಳ್ಳಿಯಲ್ಲಿ ಯಶಸ್ವಿಯಾಗಿ ನಡೆದ ಬೂತ್ ಮಟ್ಟದ ಕಂದಾಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣವೇ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಯಿತು. ನಾಗಮಂಗಲ ತಾಲೂಕಲ್ಲಿ 1 ಲಕ್ಷದ ಮೇಲೆ ಪೌತಿ ಖಾತೆಗಳದ್ದು ಪೆಂಡಿಂಗ್ ಇತ್ತು ನಾವು ಬರೋಕ್ಕಿಂತ ಮುಂಚೆ. ಕಳೆದ 1 ವರ್ಷದಿಂದ ಈ ಒಳ್ಳೆ ಟೀಮ್ ಸೇರ್ಕೊಂಡ ಮೇಲೆ ನಿಮಗೆ 15,000 ರಿಂದ 20,000 ಕೇಸ್ಗಳು ಕ್ಲಿಯರ್ ಆಗಿದೆ. ಇನ್ನು ಮುಂದೆನೂ ಹೋಗ್ತಾ ಇದನ್ನು ಜಾಸ್ತಿ ಮಾಡ್ತೀವಿ. ಯಾಕಂದ್ರೆ ನಿಮ್ಮ ಊರಿಗೆ ನಾವು ಹೋದಾಗ ನಿಮಗೂ ಈಸಿ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಲ್ಲ ರೀತಿ ಸಹಕಾರ ಕೊಡೋದಕ್ಕೆ ಎಲ್ಲ ಅಧಿಕಾರಿಗಳು ನಿಮ್ಮ ಜೊತೆ ಇರ್ತಾರೆ, ಹಾಗೆ ಅಣ್ಣನೂ ಇರ್ತಾರೆ, ನಾವು ಇರ್ತೀವಿ. ತಾಲೂಕು ಪೂರ್ತಿ ನಾವು ಇದನ್ನ ಎಲ್ಲ ಪಂಚಾಯತಿಗೂ ತಗೊಂಡು ಹೋಗ್ಬಿಟ್ಟು ಮಾಡ್ತೀವಿ. ಒಂದೇ ದಿನ 60ಕ್ಕೂ ಅಧಿಕ ಅಹವಾಲುಗಳ ಸ್ವೀಕಾರ. 70 ವರ್ಷಗಳ ಹಿಂದೆ ಸಲ್ಲಿಸಿದ್ದ ಅರ್ಜಿಗೆ ಈಗ ಸಿಕ್ಕಿದೆ ಪರಿಹಾರ. ಮಹತ್ವದ ಕಂದಾಯ ಕಾರ್ಯಕ್ರಮದಲ್ಲಿ ಸುಮಾರು 60ಕ್ಕೂ ಅಧಿಕ ಅಹವಾಲುಗಳನ್ನು ಸ್ವೀಕರಿಸಲಾಗಿದ್ದು, ಹಲವು ವರ್ಷಗಳಿಂದ ಬಗೆಹರಿಯದೆ ಉಳಿದಿದ್ದ ಬೇಡಿಕೆಗಳಿಗೂ ಪರಿಹಾರ ದೊರಕಿಸಲಾಗುತ್ತಿದೆ. ಸಾರ್ವಜನಿಕರಿಗೆ ಬಹಳ ಉಪಯುಕ್ತವಾಗಿದೆ. ಖಾತೆ ಕಂದಾಯ ಆಂದೋಲನ ಭಾರಿ ಉಪಕಾರವಾಗಿದೆ. ಚಲುವರಾಯಸ್ವಾಮಿ ಇರೋದ್ರಿಂದ ಒಳ್ಳೆ ಕೆಲಸ ಆಯ್ತಾ ಇದೆ. ನಮ್ದು ಪೋತಿ ಕತೆ ನಮ್ಮ ತಂದೆ ತೀರೋಗಿದ್ದು, ಈಗ ಪೋತಿ ಕತೆ ಆಗಿದೆ. ಚಲುವರಾಯಸ್ವಾಮಿ ಅವ್ರಿಗೆ, ಸಚಿವರಿಗೆ ಒಳ್ಳೆದಾಗುತ್ತೆ. ಒಟ್ನಲ್ಲಿ ಜನತೆಯ ಅಹವಾಲುಗಳನ್ನ ಸ್ವೀಕರಿಸಿ ಅವರ ಅನೇಕ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಬೇಕು ಅನ್ನುವುದನ್ನ ಆದ್ಯತೆಯಾಗಿ ತೆಗೆದುಕೊಂಡು ಖುದ್ದು ತಾವೇ ಪಂಚಾಯಿತಿ ವ್ಯಾಪ್ತಿಗೆ ತೆರಳಿರುವ ಮಂಡ್ಯ ಉಸ್ತುವಾರಿ ಸಚಿವರಾದ ಶ್ರೀ ಎನ್ ಚಲುವರಾಯಸ್ವಾಮಿ ಅವರು ಹಾಗೂ ಮಂಡ್ಯ ಜಿಲ್ಲಾಡಳಿತದ ಕಾರ್ಯಕ್ಕೆ ಜನರಿಂದ ಪ್ರಶಂಸೆಯ ಮಹಾಪೂರವೇ ಹರಿದು ಬರ್ತಿದೆ.